ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿನ್ನೆ ಕಾರ್ ಹುಣ್ಣಿಮೆ ಇತ್ತು, ಸೊ ಅದಕ್ಕೋಸ್ಕರ ಮನೆಯಲ್ಲಿ ಹಬ್ಬದೋಟವನ್ನು ಅಮ್ಮ ಮಾಡಿದರು. ಈ ಒಂದು ಕಾರ್ ಹುಣ್ಣಿಮೆ ಸ್ಪೆಷಲ್ ಏನಂದರೆ, ಮುಂಗಾರು ಬಿತ್ತನೆಯಾದ ಸಂದರ್ಭದಲ್ಲಿ ಹಸು ಕರುಗಳಿಗೆ ಜೊತೆಗೆ ಕೃಷಿಗೆ ಬಳಸಿರುವಂತಹ ಕೃಷಿ ಉಪಕರಣಗಳಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡೋಕ್ಕೆ ಈ ಒಂದು ಕಾರದ ಹುಣ್ಣಿಮೆಯನ್ನು ಮಾಡ್ತಾರೆ. ಕಾರದ ಹುಣ್ಣಿಮೆಯಲ್ಲಿ ತುಂಬ ಸ್ಪೆಷಲ್ ಅಂದರೆ ಮಾವಿನ ಹಣ್ಣಿನ ಸೀಕರ್ಣಿ ಹಾಗೆ ಒಬ್ಬಟ್ಟು ಊಟ. ಸೊ ಈ ಒಬ್ಬಟ್ಟು ಊಟನ ನಮ್ಮಮ್ಮ ಹೇಗೆ ಮಾಡಿದ್ರು ನೋಡ್ಕೊಬರೋಣ ಬನ್ನಿ. ಏನು ಮಾಡ್ತಿದ್ಯಾ? ಹಬ್ಬದ ಕಾರುಣೆ ಎಲ್ಲ ಇವತ್ತದಕ್ಕೆ ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ. ಮಾಡು. ಬೇಳೆ ಹಾಕಿ ಹಬ್ಬದ ಅಡುಗೆ ಮಾಡ್ತಾರೆ. ಹಾಕ್ಲಾ? ಹಬ್ಬದ ಅಡುಗೆ ಅಂದರೆ ಏನೇನಿರುತ್ತೆ? ಇದು ಹೋಳಿಗೆ, ಒಬ್ಬಟ್ಟು, ಪಲ್ಯ, ಕೋಸಂಬರಿ ಎಲ್ಲ ಮಾಡ್ತೀವಿ. ಕಾಯಿ ಹೋಳಿಗೆನೂ ಮಾಡ್ತಿದ್ಯಾ? ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಮತ್ತೆ ಕಾಯಿ ಹೋಳಿಗೆ ಎರಡೂನಾ? ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎರಡು ಮಾಡ್ತೀನಿ. ಏನು ಸ್ಪೆಷಲ್ ಇವತ್ತು? ಕಾರುಣ್ವೆ ಅಲ್ಲ? ಕಾರುಣೆ ಸ್ಪೆಷಲ್ ಅಲ್ಲ. ಬೇಳೆ ಹಾಕಿದ್ಯಾ? ಒಂದು ಲೋಟ ಹಾಕಿದ್ದೀನಿ. ನೀವು ಯಾರು ತಿನ್ನಲ್ಲಲ್ಲ ಇವಾಗ, ಅದಕ್ಕೆ ಒಂದು ಲೋಟ ಹಾಕಿದ್ದೀನಿ. ಬೇಳೆ ಹಾಕಿ ಕಾಯಿ ಹೋಳಿಗೆ ಅದು ಮಾಡ್ತೀನಿ. ಓಕೆ. ಮೆಂತೆ ಕಾಳ, ಉದ್ದಿನಬೇಳೆ. ಉದ್ದಿನಬೇಳೆ, ಹೋಳಿಗೆ ಸಾರಿಗೆ ಎಲ್ಲ ಲೈಟಾಗಿ ಉರಿಬೇಕಲ್ವಾ? ಲೈಟಾಗಿ ಬಿಸಿ ಮಾಡಬೇಕು ಅಷ್ಟೇನಾ? ಮತ್ತೆ ಮೆಂತೆ ಇದೇನಿದು? ಜೀರಿಗೆ ಉರಿಬೇಕಾ? ಹಸಿದು ಹಾಕ್ಬೇಕು. ಇರುತ್ತೆ. ಮತ್ತೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ ಹುರ್ಕೊಂಡು ಎಣ್ಣೆ ಹಾಕಿ ಉರಿಬೇಕು. ಮೆಣಸಿಕಾಯಿ ಹಾಕಲ್ವಾ? ಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ತೇವೆ. ಒಣಮೆಣಸಿಕಾಯ, ಹುಣಸೆಹಣ್ಣು, ಚಕ್ಕೆ ಅವೆಲ್ಲ ಏನು ಉರಿಯಲ್ಲ. ಚಕ್ಕೆ, 2 ಏಲಕ್ಕಿ, 8 ಲವಂಗ, ಕೊತ್ತಂಬರಿ ಸೊಪ್ಪು, ಅದು ರುಬ್ಬಕ್ಕೆ. ಹುಣಸೆಹಣ್ಣು ರುಬ್ಬೋದು. ಇದನ್ನ ಮಿಕ್ಸಿ ಮಾಡ್ಕೋಬೇಕಲ್ವಾ? ಮಿಕ್ಸಿ ಮಾಡ್ಕೊಬೇಕು ತಣ್ಣಗಾದ್ಮೇಲೆ. ಧನಿಯಾ ಪುಡಿ 2 ಟೇಬಲ್ ಸ್ಪೂನಾ? ಅಂದ್ರೆ ಅವಾಗ ಭತ್ತದ ಮೆಣಸಿನ್ಕಾಯಿ ಬರ್ತಿತ್ತಲ್ಲ, ಅದು ಹಾಕಲ್ವ ಇವಾಗ? ಮೆಣಸಿನ್ಕಾಯಿ ಹಾಕ್ತೇವೆ. ಅದು ಸಿಕ್ತಿಲ್ಲ ಅಂತಲ್ಲ? ಬಟ್ ಅದು ಹೆವಿ ಸ್ಟ್ರಾಂಗ್ ಇರ್ತಿತ್ತಲ್ಲ. ಇವಾಗ ಕೆಲವೊಬ್ರು ಹಸಿಮೆಣಸಿಕಾನು ಹಾಕ್ತಾರಲ್ಲ. ಹಸಿಮೆಣಸಿಕಾನು ಹಾಕ್ತಾರೆ, ಒಣಮೆಣಸಿಕಾನು ಹಾಕ್ತಾರೆ. ಅದ್ರ ನೀನು ಹಾಕೋದು ಒಣಮೆಣಸಿಕಾಯಿ ಅಲ್ಲಮ್ಮ? ಹೇಗೆ ಅದ ಇವಾಗ? ಓಕೆ. ತಣ್ಣಗಾದ್ಮೇಲೆ ರುಬ್ಬೇಕು. ಎಲ್ಲ ಹಾಕ್ಬಿಟ್ಟಿದ್ದಕ್ಕೆ ರುಬ್ಬ ಕಾಯಿ ಎಲ್ಲ ಹುಡುಗಿರೋದು. ಸಣ್ಣಗಾಗುತ್ತಾ ದೊಡ್ಡ ಜಾರಲ್ಲಿ? ದೊಡ್ಡ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು. ರೆಡಿ. ಒಗ್ಗರಣೆ ಹಾಕೋದಷ್ಟೇ. ಸಾಸಿವೆ ಹಾಕ್ತೀನಿ, ಒಣಮೆಣಸಿನ್ಕಾಯಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ತೀನಿ.
ಸಣ್ಣ ಅಂತ ಹಾಕ್ಲಿದ ಖಾರ ರೆಡಿ ಆಗುತ್ತೆ, ಹಾಕ್ತೀನಿ. ಕೊಟ್ಟು ಬಸ್ಕೊತಾ ಇದ್ದೀನಿ, ಬೇಳೆ ಬೆಂದಿದೆ. ಇದೇ ನೀರೇ ಸಾಂಬಾರಿಗೆ ಹಾಕೋದು. ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತಲ್ವ? ಸಾಂಬಾರು ಟೇಸ್ಟ್ ಇರುತ್ತೆ. ಬೇಳೆ ನೀರೇ ಹಾಕೋದು. ಯಾವುದಿದು ಅಂಗಡಿ ಮನೆ ಬೇಳೆ? ಮನೆ ಬೇಳೆ. ಮನೆ ಬೇಳೆನಾ? ಅದಕ್ಕೆ ಸ್ವಲ್ಪ ಇದು ಮೇಗಿನ ಸಿಪ್ಪೆಲ್ಲ ಇರುತ್ತಲ್ಲ, ಮನೆ ಬೇಳೆಲ್ಲ ಸ್ವಲ್ಪ ಸಿಪ್ಪೆ ಇದೆ, ಪಾಲಿಶ್ ಆಗಿರೋದಲ್ಲ ಅದಕ್ಕೆ. ಮನೆಯದೆಲ್ಲ ಕಲ್ಲಲ್ಲಿ ಮಾಡ್ಕೊಂಡಿರೋದು. ಫೈನಲಿ ಸ್ವಲ್ಪ ಕುದ್ರೆ ಫೈನಲಿ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾಂಬಾರು, ಕೆಲವೊಂದು ಭಾಗದಲ್ಲಿ ತಿಳಿ ಸಾರು ಅಂತಾರೆ. ತಿಳಿ ಸಾರು ಒಬ್ಬಟ್ಟಿನ ಸಾಂಬಾರು ರೆಡಿ. ಬೇಳೆಗೆ ಬೆಲ್ಲ, ಬೆಲ್ಲ, 2 ಏಲಕ್ಕಿ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೊಂಡು ಸ್ವಲ್ಪ ಕಾಯಿ ಪುಡಿ, ಹಸಿಕಾಯಿನ ಹಸಿಕಾಯಿ ಬೇಳೆ ಬಿಸಿ ಮಾಡಿ ಯಾಕೆಂದ್ರೆ ರುಬ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಸಣ್ಣಗಾದ್ಮೇಲೆ ಒಳಕಲ್ಲು ಅಥವಾ ಮಿಕ್ಸಿ. ಪಲ್ಯಕ್ಕೆ ರೆಡಿ ಮಾಡ್ಕೊಬಿಡೋಣ. ಪಲ್ಯಕ್ಕೆ ಈಗಾಗಲೇ 1 ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ನಾನಿವತ್ತು ಮಾಡ್ತಿರೋದು ವೆಜಿಟೇಬಲ್ಸ್, ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ ಹಾಕಿ ಒಂದು ತರಕಾರಿ ಪಲ್ಯನ, ಅಂದರೆ ಹಬ್ಬದೂಟಕ್ಕೆ ತರಕಾರಿ ಪಲ್ಯ ಮೇನ್ ಅಲ್ಲ, ಸೊ ಮಾಡ್ತಾಯಿದ್ದೀನಿ. ಸೊ ಮೊದಲೇದಾಗಿ ಸಾಸಿವೆ ಸಿಡಿಸ್ಬಿಡೋಣ. ಮತ್ತು ಕರಿಬೇವು, 1 ಎಸಳಷ್ಟು ಕರಿಬೇವು, ಎರಡು ಚಿಕ್ಕ ಈರುಳ್ಳಿ, 1 ಟೊಮೊಟೊ, ಇದೇನು ಎಲ್ಲ ತರಕಾರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸಿಂಪಲ್ ಒಂದು ಮಸಾಲೆನ ರೆಡಿ ಮಾಡ್ಕೊಬಿಡೋಣ. ಏನು ಮಸಾಲೆ ಅಂದರೆ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಶುಂಠಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಇದನ್ನು ಪೇಸ್ಟ್ ಮಾಡ್ಕೊಬಿಡೋಣ. ಸ್ವಲ್ಪ ಅರಿಶಿಣದ ಪುಡಿ, ರುಬ್ಬಿರೋ ಮಸಾಲ ರೆಡಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡರ್, 1-1.5. ಇದನ್ನು ತಕ್ಕಷ್ಟು ಉಪ್ಪು, ಮಸಾಲೆನ ಹಾಕ್ಬಿಡೋಣ. ಹಬ್ಬದೂಟಕ್ಕೆ ತರಕಾರಿ ಪಲ್ಯ ಏನೋ ರೆಡಿ ಆಯಿತು. ಇನ್ನು ಒಬ್ಬಟ್ಟನ್ನು ನಮ್ಮಮ್ಮ ತಟ್ತಾ ಇದ್ದಾರೆ. ಆಲ್ರೆಡಿ ಮೈದಾ ಹಿಟ್ಟನ್ನು ಒಂದು 1/2 ಅವರ್ ಮುಂಚೆನೇ ಕಲಸಿಟ್ಟಿದ್ರು. ಸೊ ಹೂರ್ಣನೂ ಸಹ ಮಿಕ್ಸಿಲಿ ರುಬ್ಬಿದ್ರು. ಸೊ ಬಿಸಿ ಬಿಸಿ ಹೋಳಿಗೆ ರೆಡಿ ಆಯಿತು. ಇನ್ನು ಸಿಂಪಲ್ಲಾಗಿ ಒಂದು ಕೋಸಂಬರಿ ಮಾಡ್ಕೊಬಿಡೋಣ.
ನಾನಿವತ್ತು ಕೋಸಂಬರಿಗೆ, ಹಸಿ ಕೋಸಂಬರಿಗೆ ಹೆಸ್ರು ಕಾಳು ಆಲ್ರೆಡಿ ನೆನೆಸಿಟ್ಟಿದ್ದೆ, ನೋಡ್ತಾ ಇದ್ದೀರಾ. ನಾನಿವತ್ತು ಹೆಸರುಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ. ಸೊ ಹೆಸರುಬೇಳೆ ಕೋಸಂಬರಿಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ತೊಗೊಳ್ಳೋಣ. ಎಣ್ಣೆ, ಸ್ವಲ್ಪ ಸಾಸಿವೆ, ಜೊತೆಗೆ ಕರಿಬೇವು, ಅದಲ್ಲದೆ ಹಸಿಮೆಣಸಿನ್ಕಾಯಿನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ಎಣ್ಣೆಲಿ ಕಂದಿಸಿದ ನಂತರ ಲೈಟಾಗಿ ಉಪ್ಪು ಹಾಕೋಬಿಡೋಣ. ಉಪ್ಪು ಹಾಕಿದ್ರೆ ಬೇಗ ಕಂದುತ್ತೆ ಅಂತಾರೆ. ಸೊ ನಾವು ಅದನ್ನು ಟ್ರೈ ಮಾಡಿಬಿಡೋಣ. ನೋಡ್ತಾ ಇದ್ದೀರಾ, ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ನಾನು ಆಯಿಲ್ನ ಬಳಸಿರೋದು. ಇದೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಕೋಸಂಬರಿ, ಹೆಸರುಬೇಳೆ ಕಾರ್ನ್, ಸ್ವೀಟ್ ಕಾರ್ನ್ ಹಾಕಿ ಸಿಂಪಲ್ಲಾಗಿ ಒಂದು ಕೋಸಂಬರಿ. ಹಬ್ಬದ ಅಡುಗೆನ ರುಚಿ ಹೆಚ್ಚಿಸೋದೇ ಈ ಕೋಸಂಬರಿ, ಜೊತೆಗೆ ತರಕಾರಿ ಪಲ್ಯ. ಸಿಂಪಲ್ ಅಡುಗೆ, ಜೊತೆಗೆ ಖಾರದ ಹುಣ್ಣಿಮೆ ಅಂದರೆ ವರ್ಷದ ಒಂದು ಆರಂಭದಲ್ಲಿ ಯುಗಾದಿ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಖಾರದ ಹುಣ್ಣಿಮೆ ಅಂದರೆ ಹಬ್ಬಗಳನ್ನು ಕರ್ಕೊಂಡು ಬರೋ ಹಬ್ಬ ಅಂತ ಹಳ್ಳಿ ಕಡೆ ಒಂದು ವಾಡಿಕೆ ಇದೆ. ಸೊ ಈ ಒಂದು ಖಾರ ಹುಣ್ಣಿಮೆಯಿಂದ ಹಬ್ಬಗಳು ಶುರುವಾಗ್ತವೆ. ಈ ಖಾರ ಹುಣ್ಣಿಮೆ ನಂತರ ಏನು ನಾಗರ ಪಂಚಮಿ ಶುರುವಾಗುತ್ತೆ, ಜೊತೆಗೆ ಶ್ರಾವಣ ಆರಂಭವಾಗುತ್ತೆ. ಶ್ರಾವಣದಲ್ಲಿ ಸಾಕಷ್ಟು ಹಬ್ಬಗಳನ್ನು, ಪೂಜೆಗಳನ್ನು, ವ್ರತಗಳನ್ನು ಸಹ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಖಾರ ಹುಣ್ಣಿಮೆ ಬಿತ್ತನೆಯ ಒಂದು ಸೀಸನ್ ಆದ ನಂತರ ಮಾಡ್ತಿರುವಂಥ ಒಂದು ಸಾಂಪ್ರದಾಯಿಕ ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಈ ಸಾರಿ ಬರ ಇರೋದ್ರಿಂದ ಸರಿಯಾಗಿ ಮಳೆ ಬರ್ತಾ ಇಲ್ಲ. ನಮ್ಮ ಒಂದು ರಾಜ್ಯದಲ್ಲಿ 80% ಮಳೆಯ ಒಂದು ಪ್ರಮಾಣ ಕಡಿಮೆ ಇದೆ. ಸೊ ಕೋಸಂಬರಿ ರೆಡಿ ಆಗ್ತಾ ಇದೆ. ಕೋಸಂಬರಿಗೆ ಏನು ಒಗ್ಗರಣೆ ಆದ ನಂತರ 1-2 ಈರುಳ್ಳಿ ಹೆಚ್ಚಿಟ್ಟಿದ್ದೆ. ಆ ಒಂದು ಈರುಳ್ಳಿ ಮತ್ತು ಸ್ವೀಟ್ ಕಾರ್ನು, ಕೊತ್ತಂಬರಿ ಸೊಪ್ಪು, ಜೊತೆಗೆ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ. ಪ್ರತಿ ವರ್ಷವೂ ಸಹ ಈ ಒಂದು ಹಬ್ಬ ಅಂದರೆ ರೈತರಿಗೆ ಎಲ್ಲಿಲ್ಲದ ಒಂದು ಖುಷಿ. ಏಕೆಂದರೆ ಈ ಒಂದು ಖಾರ ಹುಣ್ಣಿಮೆ ಬರೋದ್ರೊಳಗೆ ರೈತರ ಎಲ್ಲ ಒಂದು ಬಿತ್ತನೆಯ ಒಂದು ಸೀಸನ್ ಮುಗ್ದಿರ್ತಿತ್ತು. ಬಟ್ ಈ ಸರಿ ಅದು ಆಗಿಲ್ಲ, ಯಾಕೆಂದರೆ ಮಳೆ ಇಲ್ಲ. ಫೈನಲಿ ಹಬ್ಬದ ಊಟ ರೆಡಿ. ರೈತರು ಏನೇ ಮಳೆ ಬರಲಿ ಬರದೇ ಇರಲಿ, ಕೃಷಿಗೆ ಸಂಬಂಧಿಸಿದ ಯಾವ ಹಬ್ಬಗಳನ್ನು ಸಹ ಸ್ಕಿಪ್ ಮಾಡಲ್ಲ. ಸೊ ಅದೇ ರೀತಿಯಾಗಿ ಫೈನಲಿ ಹಬ್ಬದೂಟ ಅಂದರೆ ಖಾರ ಹುಣ್ಣಿಮೆಯ ಒಂದು ಹಬ್ಬದೂಟ ರೆಡಿ. ಕೋಸಂಬರಿ, ತರಕಾರಿ ಪಲ್ಯ, ಒಯ್ಯಪ್ಪಳ, ಮಲೆನಾಡಿನ ಒಯ್ಯಪ್ಪಳ, ಜೊತೆಗೆ 2 ಹೋಳಿಗೆ, ಸೀಕರ್ಣಿ, ಜೊತೆಗೆ ಕಾಯಿ ಹಾಲು, ಎರಡನ್ನೂ ಸಹ ಅಮ್ಮ ಮಾಡಿದ್ದಾರೆ. ಜೊತೆಗೆ ಅನ್ನ ಮತ್ತು ಹೋಳಿಗೆ ಸಾರು, ತಿಳಿ ಸಾರು ಅಂತಾರೆ, ಬಟ್ ನಮ್ಮ ಕಡೆ ಹೋಳಿಗೆ ಸಾರನೇ ರೆಡಿಯಾಗಿದೆ. ಫೈನಲಿ ಹಬ್ಬದೂಟ ರೆಡಿಯಾಗಿದೆ. ದೇವರಿಗೆ ನೈವೇದ್ಯವೂ ಆಯಿತು. ಈಗ ನಾವು ಬ್ಯಾಟಿಂಗ್ ಮಾಡೋಕ್ಕೋಸ್ಕರ ಸಿಂಪಲ್ಲಾಗಿ ಹಬ್ಬದೂಟವನ್ನು ಟ್ರೈ ಮಾಡೋಣ. ಜೊತೆಗೆ ಸ್ವಲ್ಪ ತುಪ್ಪ. ನೋಡ್ತಾ ಇರಿ ಇದೇ ರೀತಿಯಾದಂತಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ.